ಒಂದು ಹಳ್ಳಿ ತರ ಕಾಣಿಸ್ತು. ಅಂಡ್ ನೀವು ಗ್ಯಾಂಗ್ಸ್ ಆಫ್ ವಾಸೆಪುರ್ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನೋಡಿದಿರಾ? ನೋಡಿಲ್ಲ ಹೇಳಿ. ಇದು ಗ್ಯಾಂಗ್ಸ್ ಆಫ್ ವಾಸೆಪುರ್ ಬಂದು ಆ ಧನ್ಬಾದ್, ಜಾರ್ಖಂಡ್, ಬಿಹಾರ್ ಅಲ್ಲಿ ಗ್ಯಾಂಗ್ ವಾರ್ಗಳೆಲ್ಲ ಒಂದು ಇಟ್ಸ್ ಫಿಲ್ಮ್ ಬೈ ಅನುರಾಗ್ ಕಶ್ಯಪ್. ಸೊ ಆ ಮೂವಿ ಸೀನ್ ನನ್ಗೆಲ್ಲ ನಾಪ್ಕೊ ಬಂತು. ಅಲ್ಲಿ ಹೇಗೆ ಇದು ಚಿಕ್ಕ ಅಲ್ಲಿ ರೋಡ್ಗಳೆಲ್ಲ ಇರೋದು ಇಷ್ಟಾಗ್ಲ ಅಷ್ಟೇ ಆಯ್ತಾ, ಎಲ್ಲ ಟೈಟ್ ಆಗಿ 2-3 ಫ್ಲೋರ್ ಮನೆಗಳು ಕಟ್ಕೊಂಡಿರೋದು, ಎಲ್ಲ ಜನ ಹಂಗೆ ಇರೋದು ಆಯ್ತಾ. ಆ ರೋಡ್ ಹೋಗ್ಬೇಕು ಅಂತ ತೋರಿಸ್ತಾ ಇದೆ ಮ್ಯಾಪ್ಸ್ ನನ್ಗೆ. ಇದು ಮುಂದೆಗಡೆ ಹಳ್ಳಿ ಇದೆ, ನಾನ್ ನೋಡ್ಕೊಂಡು ಈ ರೋಡ್ ನಾನು ಹೋಗಲ್ಲ, ಮುಂದೆಗಡೆ ಹೋಗ್ತೀನಿ, ತಿರ್ಗಾ ರೈಟ್ ತಗೊಂತ ಹೇಳಿದೆ, ತಿರ್ಗಾ ಅದೇ ಹಳ್ಳಿಯಿಂದಾನು ಹೋಗ್ಬೇಕು. ಅದನ್ನು ಬಿಟ್ಟೆ. ಮುಂದೆ ಇನ್ನೊಂದ್ಸತಿ ಹೋದೆ, ಅಗೇನ್ ತಿರ್ಗಾ ತೋರಿಸಿದೆ ನೀನು ಒಳಗಡೆ ಹೋಗ್ಬೇಕಂತ. ನನಗೆ ಬೇರೆ ದಾರಿನೇ ಇರ್ಲಿಲ್ಲ ಕ್ರಾಸ್ ಮಾಡೋದಕ್ಕೆ ಅದನ್ನ. ಲೈಕ್ ಆಯ್ತು ಏನೋ ಒಂದು ಆಗ್ಲಿ ಅಂತ ಒಳಗಡೆ ಹೋದೆ. ಫಸ್ಟ್ ಒಂದು 100-200 ಮೀಟರ್ ಯಾರು ಇರ್ಲಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ಆಮೇಲೆ ಒಂದು ಟರ್ನಿಂಗ್ ಕ್ರಾಸ್ ಆಯ್ತು. ಆ ಚಿಕ್ಕ ರೋಡಲ್ಲಿ ಈ ಕಡೆ ಒಂದು 50 ಜನ, ಈ ಕಡೆ ಒಂದು 50 ಜನ. ಅಂಡ್ ಬಿಹಾರ್ ಎನಿವೇ ನಿಮ್ಗೆ ರಾತ್ರಿ ಹೊತ್ತು ವಿಮೆನ್ ಕೂಡ ಕಾಣಿಸಲ್ಲ, ಚಿಕ್ಕ ಮಕ್ಳು ಕೂಡ ಕಾಣಿಸಲ್ಲ. ಇಟ್ ಇಸ್ ನೋ ಫ್ಯಾಮಿಲಿ ಕ್ರೌಡ್ ಆರ್ ನಾರ್ಮಲ್ ಕ್ರೌಡ್. ನೋಡಿದ ತಕ್ಷಣ ಇನ್ನೂ ಭಯ ಆಯ್ತು ನನಗೆ. ಅಲ್ಲಿ ನನಗೆ ಹಿಂದೆಗಡೆ ಒಂದು ಕೊಲಂಬಿಯನ್ ಕೂತಿದ್ದಾನೆ, ಏನಾದ್ರು ಆದ್ರೆ ಒಂದು ಇಂಟರ್ನ್ಯಾಷನಲ್ ಇನ್ಸಿಡೆಂಟ್ ಆಗೋಗ್ಬಿಡುತ್ತೆ. ಬೇಕಾದ್ರೆ ಅವನು ಉಳಿಸ್ತಾರೆ, ಅವ್ನು ಕೊಲಂಬಿಯನ್ ಅಂತ. ನನ್ನ ಏನ್ ಮಾಡ್ತಾನೆ ನನಗೆ ಗೊತ್ತಿಲ್ಲ. ಆ ಭಯದಲ್ಲಿ ಹಳ್ಳ ಆಗ್ಲಿ ಒಂದ್ ಹಂಪ್ ಆಗ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. 6 ಬ್ಯಾಗ್ ಇದೆ, ಇವನೊಬ್ಬ ಇದ್ದಾನೆ. ನನ್ನ ಬೈಕ್ ಒಂದು 300 kg ಇದೆ ಅವತ್ತು.